ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ರಾಗಿ ಮಾಲ್ಟ್ ಮಾಡ್ತಿದ್ದೀನಿ. ಇದು ಚಿಕ್ಕವರಿಂದ ದೊಡ್ಡವರ ತನಕ ನಾವು ಕುಡಿಬೋದಾಗುತ್ತೆ. ಚಿಕ್ಕವರು ಅಂದರೆ ಹಾಲು ಕುಡಿಯೋ ಮಕ್ಕಳು, 1 ವರ್ಷದ ಮಕ್ಕಳಿಗೆ ಮೇಲೆ ನಾವು ಕೊಡಬೇಕಾಗುತ್ತೆ. ಯಾಕೆಂದರೆ ಇದನ್ನೆಲ್ಲ ನಾವು ಹಂಗಂಗೆ ಹಾಕಿ ಹುರಿದಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಒಂದು ವರ್ಷಕ್ಕೆ ಮೇಲ್ಪಟ್ಟ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತು ನೋಡಿ ಇವಾಗ ಏನೇನು ಹಾಕಿದ್ದೀನಿ ಅಂತೇಳಿ ನೋಡ್ಕೊಳ್ಳಿ. ಇದಕ್ಕೆ 1 ಕಪ್ ಗೋಧಿ ತೊಗೊಂಡಿದ್ದೀನಿ. ನಾನು ಇದೆಲ್ಲ 2 ಕಪ್ ಹಾಕಿದ್ದೀನಿ. ನೋಡಿ ಇದರಲ್ಲಿ ಮಡಿಕೆ ಕಾಳು 1 ಕಪ್ ಹಾಕಿದ್ದೀನಿ, ಹಲಸಂದೆ ಕಾಳು 1 ಕಪ್ ತೊಗೊಂಡಿದ್ದೀನಿ, ಉದ್ದಿನಬೇಳೆ 1 ಕಪ್ ತೊಗೊಂಡಿದ್ದೀನಿ, ಕಡಲೆ ಬೀಜ 1 ಕಪ್ ತೊಗೊಂಡಿದ್ದೀನಿ. 1 ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನಾನು. ಅದರಲ್ಲೆಲ್ಲ 2 ಗ್ಲಾಸ್ ಹಾಕ್ತಿದ್ದೀನಿ. ಒಣಗಿದ ಬಟಾಣಿ 1 ಗ್ಲಾಸು, ಮುಸ್ಕಿನ ಜೋಳ 1 ಗ್ಲಾಸು, ಮತ್ತು ಹುರುಳಿಕಾಳು 1 ಲೋಟ, ಬರುಗು 1 ಲೋಟ, ಸೋಯಾ ಕಾಳು 1 ಲೋಟ ತಗೊಂಡಿದ್ದೀನಿ, ಕಾಬಲ್ ಕಡಲೆ 1 ಲೋಟ, ಬಾದಾಮಿ 1 ಲೋಟ, ಗೋಡಂಬಿ 1 ಲೋಟ, ಮೈಸೂರು ಬೇಳೆ 1 ಲೋಟ, ಮೈಸೂರು ಬೇಳೆ ಅಥವಾ ಕೆಂಪು ತೊಗರಿ ಬೇಳೆ ಅಂತಾರೆ ಇದನ್ನು, ತೊಗರಿ ಬೇಳೆ 1 ಲೋಟ, ಅವರೆಬೇಳೆ 1 ಲೋಟ. ಕಾಳಿದ್ರೆ ಕಾಳು ತಗೊಳ್ಳಿ, ಬೇಳೆಗೆ ಬದಲಾಗಿ ಕಾಳಿದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಹೆಲ್ತಿಯಾಗಿರುತ್ತೆ. ಉದ್ದಿನಬೇಳೆ 1 ಲೋಟ, ಜೋಳ 1 ಲೋಟ, ಸಬ್ಬಕ್ಕಿ 1 ಲೋಟ, ಬಾರ್ಲಿ 1 ಲೋಟ, ಅಕ್ಕಿ 1 ಲೋಟ, ಸಾಮೆ 1 ಲೋಟ, ಊದಲು 1 ಲೋಟ, ಅಗಸೆ ಬೀಜ ಅರ್ಧ ಲೋಟ ತಗೊಂಡಿದ್ದೀನಿ, ಮೆಂತ್ಯ 4 ಸ್ಪೂನಷ್ಟು ತಗೊಂಡಿದ್ದೀನಿ, ಇದರಲ್ಲಿ ವಾಲ್ನಟ್ ತಗೊಂಡಿದ್ದೀನಿ, ವಾಲ್ನಟ್ 1 ಕಪ್ ತಗೊಂಡಿದ್ದೀನಿ. ಇವಾಗ ಎಲ್ಲ ಹುರ್ಕೊಳ್ಳೋಣ. ನಾನು ಮೊದಲಿಗೆ ರಾಗಿ ಹುರ್ಕೊಳ್ತಾ ಇದ್ದೀನಿ. ನಾನೆಲ್ಲ ಚಿಕ್ಕ ಲೋಟದಲ್ಲಿ ತಗೊಂಡಿದ್ದೀನಿ, ಅದಕ್ಕೆ 2ರಷ್ಟು ಕಾಳುಗಳನ್ನ ಬೇಳೆಗಳನ್ನ ತಗೊಂಡಿದ್ದೀನಿ. ನೋಡಿ ಇವಾಗ ಇದು ರಾಗಿನ ಚೆನ್ನಾಗಿ ನಾವು ಅದು ಪುರಿ ಎದ್ದೇಳಬೇಕು, ನಮಗೆ ಒಂದೊಂದೇ ವೈಟಾಗಿ ಪುರಿ ಎದ್ದೇಳಬೇಕು, ಅದುವರೆಗೂ ಇದು ಮಾಡ್ಕೊಬೇಕು. ಮತ್ತು ನಾನು ಇವಾಗ ಎಲ್ಲ ಹೆಸರು ಹೇಳಿದ್ದೀನಲ್ಲ ಒಂದೊಂದನ್ನೇ ಹುರ್ಕೊಳ್ತಾ ಇದ್ದೀನಿ. ನೋಡಿ ಇದು ಬಂದ್ಬಿಟ್ಟು ತುಂಬ ಆರೋಗ್ಯಕರವಾಗಿರುತ್ತೆ. ಮತ್ತು BP ಶುಗರ್ ಇರೋರಿಗೆ, ಮತ್ತು ಸುಸ್ತು ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ಬೆಳಗ್ಗೆ ನಾವು 1 ಲೋಟ ಕುಡಿದ್ವಿ ಅಂತಂದರೆ ಮತ್ತು ಇದು ನಮಗೆ ಆರಾಮಾಗಿರುತ್ತೆ, ಹೊಟ್ಟೆ ತುಂಬ್ದಂಗಿರುತ್ತೆ, ಮತ್ತು ಸಣ್ಣ ಆಗೋದಕ್ಕೂ ಹೆಲ್ಪ್ ಆಗುತ್ತೆ, ಮತ್ತು ಆರೋಗ್ಯಕರವಾಗಿರುತ್ತೆ. ತುಂಬ ಒಳ್ಳೆಯದು ಇದು ಮೈಗೆಲ್ಲ. ನಮಗೆ ಚಿಕ್ಕ ಮಕ್ಕಳಿಗೆ ಕೂಡ ಎಲ್ಲ ತರಕಾರಿ ಕಾಳುಗಳು ತಿಂದೇ ಇರೋರಿಗೂ ಕೂಡ ಇದು ಆರೋಗ್ಯಕರವಾಗಿರುತ್ತೆ. ಇದನ್ನು ನಾವು ಮೊಸರು ಥರ ಅಂಬಲಿ ಥರ ಮಾಡಿ ಕುಡಿಬೋದು, ಅಥವಾ ಹಾಲು ಹಾಕ್ಬಿಟ್ಟು ಮಾಡ್ಕೊಂಡು ಕುಡಿಬೋದು. ಮತ್ತು ನಾವು ಸಜ್ಜಿಗೆ ಕೂಡ ಮಾಡ್ಕೊಂಡು ತಿನ್ಬೋದು, ಇದರಲ್ಲಿ ಮಾಡ್ಕೊಂಡು ತಿನ್ಬೋದು. ಇದು ತುಂಬಾ ಆರೋಗ್ಯಕರವಾಗಿರುತ್ತೆ. ಇದರಲ್ಲಿ ಕಾಳುಗಳು, ಬೇಳೆಗಳು ಮತ್ತು ಡ್ರೈ ಫ್ರೂಟ್ಸು, ಸಿರಿಧಾನ್ಯಗಳು ಇದೆಲ್ಲ ಹಾಕಿದ್ದೀವಲ್ಲ, ತುಂಬಾ ಆರೋಗ್ಯಕರವಾಗಿರುತ್ತೆ. ನಮಗೆ ಮೂಳೆಗಳಿಗೆ ಮತ್ತು ಆರೋಗ್ಯಕ್ಕೆ BP ಶುಗರು ಮತ್ತು ಪ್ರತಿಯೊಂದು ಕಾಯಿಲೆಗಳಿಗೂ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಮಗೆ ಎಲ್ಲ ಥರ ಪೌಷ್ಟಿಕಾಂಶಗಳೂ ನಮಗೆ ಇದರಲ್ಲಿ ಸಿಗುತ್ತೆ. ಪೌಷ್ಟಿಕಾಂಶಗಳಿರೋದ್ರಿಂದ ಇದೊಂಥರ ಪ್ರೋಟೀನ್ ಪೌಡ್ರ್ ಅಂತ ಕೂಡ ಹೇಳ್ಬೋದು. ನಮಗೆ ಮಿಲೆಟ್ ಪೌಡರ್ ಅಂತಾರೆ, ನಮಗೆ ಇಂಗ್ಲೀಷಲ್ಲಿ ಅಷ್ಟಾಗಿ ಗೊತ್ತಿಲ್ಲ ನನಗೆ. ನೋಡಿ, ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ವಿಡಿಯೋ ನೋಡ್ತಿದ್ದೀರಾ, ಆದರೆ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಒಬ್ಬರು ಲೈಕ್ ಮಾಡ್ತಿಲ್ಲ, ಕಮೆಂಟ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಚೆನ್ನಾಗಿಲ್ಲ ಅನಿಸಿದ್ರು ಕಮೆಂಟ್ ಮಾಡಿ, ಪರವಾಗಿಲ್ಲ.
ನಮಗೆ ಒಂಥರ ಮತ್ತೆ ಏನಾದರೂ ತಪ್ಪಿದ್ರೆ ನಾವು ತಿದ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನೀವೇನಾದರೂ ಒಂದು ಮಾಡಿದಾಗ ನಮಗೂ ವಿಡಿಯೋ ಮಾಡಬೇಕು ಅನ್ನೋ ಆಸಕ್ತಿ ಚೆನ್ನಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ 3 ಚಾನಲ್ ಇದೆ. ಇಂದಿರಾ ಮನೆ ಅಡುಗೆ ಚಾನಲ್ ಒಂದಿದೆ, ಇಂದ್ರಾಣಿ ಇಂದಿರಾ ಲಾಗ್ಸ್ ಒಂದಿದೆ. ಇಂದಿರಾ ಮನೆ ಅಡುಗೆ ಚಾನಲ್ ಇದು ಇಂದಿರಾ ಮನೆ ಅಡುಗೆ ಚಾನಲು. ಇಂದ್ರಾಣಿ ಇಂದಿರಾ ಲಾಗ್ಸ್ ಅಂತ ಒಂದಿದೆ, ಇಂದ್ರಾಣಿ ಲಾಗ್ಸ್ ಅಂತ ಒಂದಿದೆ. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ ಒಂದಿದೆ. ದಯವಿಟ್ಟು ಆ 3 ಚಾನಲ್ಗೂ ಸಪೋರ್ಟ್ ಮಾಡಿ. ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನೋಡಿ ಎಲ್ಲ ಮತ್ತೆ ಹೇಳೋದು ಬರೀ ಮಾತಾಡ್ತಿರೋದಲ್ಲ ನೋಡಿ, ಇದೆಲ್ಲನೂ ನಾವು ಒಂದೇ ಉರಿನಲ್ಲಿ ಇಟ್ಕೋಬೇಕು. ಮತ್ತು ನಾವು ಸ್ಟವ್ ಆ ಕಡೆ ಈ ಕಡೆ ಮಾಡ್ದೇ ನಾವೆಲ್ಲ ಒಂದೇ ಉರಿನಲ್ಲಿ ಇಟ್ಕೊಂಡು ಬೇಗ ನಾವು ಕೈ ಆಡಿಸ್ಕೊಂಡು ಹುರ್ಕೋಬೇಕಾಗುತ್ತೆ. ಇದೆಲ್ಲ ಮಾಡೋ ಹೊತ್ತಿಗೆ ನನಗೆ ಒಂದು 3 ಗಂಟೆ ಟೈಮ್ ಹಿಡಿಸಿದೆ. ನಾನು ಇದನ್ನು ಫಾಸ್ಟಾಗಿ ತೋರಿಸ್ತಿದ್ದೀನಿ. ಇಷ್ಟು ಐಟಮ್ಗಳು ಹಾಕೋ ಅಷ್ಟೊತ್ತಿಗೆ ನನಗೆ ಇಷ್ಟಾಗಿದೆ. ಇದ್ರ ಜೊತೆಗೆ ನಾನು ಹಲಸಿನ ಬೀಜ ಹಾಕಿದ್ದೀನಿ. ಹಲಸಿನ ಬೀಜನ ಕಟ್ ಮಾಡಿ ಒಣಗಿಸಿ ಅದನ್ನು ಕೂಡ ಹಾಕಿದ್ದೀನಿ. ಆಮೇಲೆ ಮತ್ತು ಓಟ್ಸ್ ಹಾಕಿದ್ದೀನಿ, 2 ಕಪ್ನಷ್ಟು ಓಟ್ಸ್ ಹಾಕಿದ್ದೀನಿ. ಇಷ್ಟನ್ನು ಸೇರಿಸಿದ್ದೀನಿ. ಹಲಸಿನ ಬೀಜದಲ್ಲಿ ಕೂಡ ತುಂಬ ಐರನ್ ಅಂಶ ಇದೆ ಅಂತಾರೆ, ಅದರಲ್ಲೂ ತುಂಬ ಆರೋಗ್ಯಕರವಾದ ಅಂಶಗಳಿದ್ದಾವೆ ಅಂತಾರಲ್ಲ, ಹಂಗಾಗಿ ಖನಿಜಾಂಶಗಳಿದ್ದಾವೆ ಅಂತಾರಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ಹಾಕಿದ್ದೀನಿ. ಹಲಸಿನ ಬೀಜ ಇತ್ತು, ಅದು ಹಸಿದ್ರಲ್ಲೇ ನಾವು ಕಟ್ ಮಾಡಿ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಕೂಡ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವ ಕಾಳು ಬೇಕಾದ್ರೆ ನೀವು ಸೇರಿಸ್ಕೋಬೋದು, ಎಲ್ಲನೂ ಕೂಡ ಮಾಡ್ಬೋದು. ಆದರೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ, ಸೀಸ್ಬಿಡಬಾರ್ದು. ಚೆನ್ನಾಗಿ ಘಮ ಬರಬೇಕು, ಅದರಲ್ಲಿ ಬಣ್ಣ ಸ್ವಲ್ಪ ಬದಲಾಗಬೇಕು, ಅದುವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಹಸಿಯಾಗಿದ್ಬಿಟ್ರೆ ನಮಗೆ ಹಸಿ ವಾಸನೆ ಬರುತ್ತೆ ಮತ್ತು ಇದಾಗ್ಬಿಡುತ್ತೆ. ಇದೆಲ್ಲ ಆದಮೇಲೆ ನಾವು ಚೆನ್ನಾಗಿ ಜಲ್ಲಡೆ ಹಿಡಿದು ನಾವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ವಿ ಅಂದರೆ 1 ವರ್ಷ ಆದ್ರೂ ಕೆಡೋದಿಲ್ಲ. ಮಾಡ್ಕೋಬೋದು, ನಮಗೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟರಲ್ಲಿ ಮಾಡ್ಕೋಬೋದು. ಮತ್ತು ನಾನು ಇದರಲ್ಲಿ ಬಂದುಬಿಟ್ಟು ಮಕ್ಕೆನ ಹಾಕಿದ್ದೀನಿ, ಕಮಲದ ಹೂವು ಕೂಡ ಹಾಕಿದ್ದೀನಿ. ಅದು ಕೂಡ ಆರೋಗ್ಯಕ್ಕೆ ಒಳ್ಳೆ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಕೂಡ ಒಂದು 50 ಗ್ರಾಮ್ ಅಷ್ಟು ಹಾಕಿದ್ದೀನಿ ನಾನು. ಲಾಸ್ಟಲ್ಲಿ ಹುರಿಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ, ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಇದರಲ್ಲಿ ಒಂದು ಮಾತ್ರ ನವಣೆ ಮಾತ್ರ ಇದರಲ್ಲಿ ಕಾಬಲ್ ಕಡಲೆಯಲ್ಲಿ ಸೇರಿಸಿ ಹಾಕಿದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ನಾವು ತುಂಬ ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹುಳಗಳು ಬಿದ್ದುಬಿಡುತ್ತೆ. ನೋಡಿ, ಕಡಲೆಪಪ್ಪು ಕೂಡ ಹಾಕಿದ್ದೀನಿ ಇದರಲ್ಲಿ. ಕಡಲೆಪಪ್ಪೆಲ್ಲ ಅದರಲ್ಲಿ ತೋರಿಸಿಲ್ಲ, ನಾನು ಹೇಳಿದ್ರಲ್ಲಿ ಹಾಕಿರಲಿಲ್ಲ. ನೋಡಿ, ಇವಾಗ ಸ್ವಲ್ಪ ಮಾತ್ರ ನಾನು ತೋರಿಸಿದ್ದೀನಿ. ಹೆಸರುಗಳು ಮರ್ತೋಗಿದ್ದೀನಿ ಅದರಲ್ಲೂ. ಮತ್ತು ಸಿರಿಧಾನ್ಯಗಳು ಎಲ್ಲ ಸಿರಿಧಾನ್ಯನೂ ಹಾಕಿದ್ದೀನಿ. ಅದರಲ್ಲಿ 3 ಹೆಸರು ಮಾತ್ರ ಬಂತು, ಎಲ್ಲ ಒಂದೇ ಥರ ಇದೆ. ನಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಿಲ್ಲ, ನನಗೆ ಅದ್ರ ಹೆಸರುಗಳು ಕೂಡ ಸರಿಯಾಗಿ ಗೊತ್ತಿಲ್ಲ. ಹಂಗಾಗಿ ನನಗೆ ಗೊತ್ತಿರೋದನ್ನು ಹೇಳಿದ್ದೀನಿ. ಮುಸ್ಕಿನ ಜೋಳ ಹುರಿಬೇಕಾದ್ರೂ ನೋಡಿ, ಮುಸ್ಕಿನ ಜೋಳ ಹುರಿಬೇಕಾದ್ರೆ ನಾವು ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕಾಗುತ್ತೆ, ಒಟ್ಟಿಗೆ ಹಾಕ್ಕೊಂಡು ಹುರಿಬಾರ್ದು. ಮುಸ್ಕಿನ ಜೋಳ ಹುರಿಬೇಕಾದ್ರೆ ನೋಡಿ, ಅದು ಪುರಿ ಎದ್ದೇಳುತ್ತಲ್ವ, ಅದು ಹಿಂಗೆ ಸಿಡಿಬೇಕಾದ್ರೆ ನಾವು ಒಂದು ಮುಚ್ಚಳ ಮುಚ್ಕೊಬೇಕು. ಮುಚ್ಚಳ ಮುಚ್ಕೊಂಡು ನಾವು ಹಾಗೆ ಬಿಡಬಾರ್ದು, ಮಧ್ಯೆ ನೋಡಿ ಹಂಗೆ ತಿರುಗಿಸ್ಕೊಂಡು ಹಂಗೆ ಮುಚ್ಕೊಂಬಿಡ್ಬೇಕು. ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು ಸೈಡಲ್ಲಿ ತಿರುಗಿಸ್ಕೊಂಡು ಕೂಡ ಮಾಡ್ಬೋದು, ಆದರೂ ಸಿಡಿದ್ಬಿಡುತ್ತೆ. ನೋಡಿ, ಈ ಥರ ಮಾಡಿದಾಗ ನೀವು ಪಾಪ್ಕಾರ್ನ್ ಮಾಡ್ತೀರಲ್ಲ, ಸೇಮ್ ಅದೇ ಥರನೇ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈ ಥರ ಮಾಡಿದಾಗ ಅಲ್ಲಿಗೂ 1-2 ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಇದಾಯಿತು ನೋಡಿ. ಇವಾಗ ನಾನು ಕಮಲದ ಹೂವು ಹಾಕಿದ್ದೀನಿ. ಮಕ್ಕೆ ನಂತರ ಇದನ್ನು ನನಗೆ ಇಂಗ್ಲೀಷ್ ಅಷ್ಟಾಗಿ ಗೊತ್ತಿಲ್ಲ, ನಾನು ಎಲ್ಲ ನೋಡಿ ಬರೆದಿದ್ದೀನಿ. ಬೇರೆ ಕಡೆ ನೋಡಿ ಇದಕ್ಕೇನು ಅಂತೇಳ್ಬಿಟ್ಟು ಹಾಕಿದ್ದೀನಿ. ಇಂಗ್ಲೀಷ್ ಓದೋರಿಗೆ, ಕನ್ನಡ ಬರದೇ ಇರೋರಿಗೆ ಇಂಗ್ಲೀಷ್ ಇರಲಿ ಅಂತ. ಸ್ಪೆಲ್ಲಿಂಗ್ ತಪ್ಪಿದ್ರೆ ಕ್ಷಮಿಸಿ ದಯವಿಟ್ಟು. ನನಗೆ ಕೆಲವು ಹೆಸರುಗಳು ಗೊತ್ತಿಲ್ಲ, ನಾನು ಹಂಗಾಗಿ ಬರೆದಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಸರಿ ಮಾಡ್ಕೊಳ್ಳಿ, ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ನೋಡಿ, ಇದಾದಮೇಲೆ ನಾನು ಒಂದು ದೊಡ್ಡ ಕಪ್ನಲ್ಲಿ ಬಟ್ಲಲ್ಲಿ 1 ಬಟ್ಲು ಓಟ್ಸ್ ಕೂಡ ಹಾಕಿದ್ದೀನಿ. ಓಟ್ಸ್ ಹಾಕಿ ಸ್ವಲ್ಪ ನಮಗೆ ಕೈಗೆ ಬಿಸಿ ತಾಕೋವರೆಗೂ ನಾನು ಹುರ್ಕೊಂಡಿದ್ದೀನಿ ಅದನ್ನು ಕೂಡ.
ಅದು ಕೂಡ ಆರೋಗ್ಯದ ದೃಷ್ಟಿಯಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ನಮಗೆ ಮುಟ್ಟಿದ ತಕ್ಷಣ ನಮಗೆ ಕೈ ಬಿಸಿ ತಾಕಬೇಕು, ಆ ಥರ ನಾವು ಹುರ್ಕೊಂಡಿದ್ದೀವಿ. ತುಂಬ ಹುರ್ಕೊಂಬಿಟ್ರೆ ಸೀದೋಗ್ಬಿಡುತ್ತೆ, ಎಲ್ಲ ಸ್ಮೆಲ್ ಬಂದ್ಬಿಡ್ತು. ಸೀದೋಗ್ಬಿಟ್ಟು ನಮಗೆ ಸ್ಮೆಲ್ ಬಂತಂದರೆ ಇಡೀ ನಮಗೆ ರಾಗಿ ಮಾಲ್ಟು ಏನಕ್ಕೂ ಪ್ರಯೋಜನ ಇಲ್ಲದೆ ಆಗಿಬಿಡುತ್ತೆ ನೋಡಿ. ಈ ಥರ ಎಲ್ಲ ಹುರಿದ ಮೇಲೆ ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ನಾವು ಮಿಷಿನ್ಗೆ ಹಾಕಬೇಕಾಗುತ್ತೆ ನೋಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.